ಹರಿಸ್ಕೊಳ್ತೀರಾ. ಸೊ ದಯವಿಟ್ಟು ಮೈ ಯೂಟ್ಯೂಬ್ ಮೆಂಬರ್ಸ್ ಅರ್ಥ ಮಾಡ್ಕೊಳ್ಳಿ. ತುಂಬಾ ಕ್ವೆಶನ್ಸ್ ಬರ್ತಾ ಇರೋದ್ರಿಂದ ಏನಾಗುತ್ತೆ, ಒಂದೊಂದು ಮಿಸ್ ಮಾಡ್ಬೋದು ನನ್ನ ಸೂಪರ್ ಚಾಟ್. ಸೊ ಅಗೇನ್ ಇದು ಕೂಡ ಒಂದು ಲಕ್ ಬೇಸಿಸ್ ಮೇಲೆ ಹೋಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಆಲ್ ದಿ ಬೆಸ್ಟ್ ರಘು ಅವರೇ. ನಾವು ಇನ್ಯಾವುದು ನಾನು ಮಿಸ್ ಮಾಡಿದ್ದೀನಿ, ಪ್ರಶಾಂತ್ ಅವ್ರದ್ದು ಮಿಸ್ ಮಾಡಿದ್ದೀನಿ ಅನ್ಸುತ್ತೆ ಅಲ್ಲ. ಪ್ರಶಾಂತ್ ಅವರು ನಿಮ್ಮ ಕ್ವೆಶನ್ ಏನು? ಪ್ರಶಾಂತ್ ಅವ್ರಿಗೆ ನಾನು ಹೇಳಿದ್ದೀನಿ, ಐ ಥಿಂಕ್ ನಿಮಗೇನೆ ಇವಾಗ ನಾನು ರೀಡಿಂಗ್ ಮಾಡಿದ್ದು. ರಘು ಅವ್ರದ್ದು ಆಯಿತು, ಪ್ರಶಾಂತ್ ಅವ್ರದ್ದು ಆಯಿತು. ಈಗ ವೆನರ್ವಾ ಏನು ಕ್ವೆಶನ್ ಇದು? ಮ್ಯಾಮ್, ಐ ಆಮ್ ಯಶವಂತ್, ಪ್ರಿಪೇರಿಂಗ್ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್, ಪ್ಲೀಸ್ ಟೆಲ್ ಅಬೌಟ್ ದ್ಯಾಟ್. ಓಕೆ, ಶೋರ್, ನಾನು ನಿಮ್ಗೆ ಇದನ್ನು ಹೇಳಿಬಿಡ್ತೀನಿ. ನೀವು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಬರೀತಾ ಇದ್ದೀರಾ, ಅದು ಹೇಗಿದೆ, ರಿಸಲ್ಟ್ ಹೇಗೆ ಬರುತ್ತೆ ಅಂತ ಕೇಳ್ತಿದ್ದೀರಾ. ನಿಮ್ಮ ಹೆಸರು ಯಶವಂತ್ ಅಂತ, ಸೊ ನಿಮ್ಗೆ ಹೇಳಿಬಿಡ್ತೀನಿ. ಓಕೆ, ಸೊ 4 ಆಫ್ ಕಪ್ಸ್ ಬರ್ತಾ ಇದೆ. ಅದಾದ ನಂತರ ನಾನು ಕ್ವೀನ್ ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ದೀನಿ, ಮತ್ತು 8 ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ದೀನಿ. ಇದರ ಅರ್ಥ ಏನು ಅಂದರೆ ಜಾಬ್ ಆಗುತ್ತೆ. ನೀವೇನು ಎಕ್ಸಾಮ್ ಬರೀತಾ ಇದ್ದೀರಾ, ತುಂಬ ಸೀರಿಯಸ್ ಆಗಿದ್ದೀರಾ, ನಾನು ಅದನ್ನು ನೋಡ್ತಾ ಇದ್ದೀನಿ. ಸೊ ನಿಮ್ಗೇನು ಬೇಕೋ ಅದು ಖಂಡಿತವಾಗ್ಲೂ ಸಿಗುತ್ತೆ. ಆಲ್ ದ ವೆರಿ ಬೆಸ್ಟ್ ಯಶವಂತ್ ಅವರೇ, ಚೆನ್ನಾಗಿ ಬರೀತೀರಾ ಎಕ್ಸಾಮ್ಸ್ ನೀವು. ಲಕ್ಷ್ಮಿ ಅಶೋಕ್ ಅವರ ಕ್ವೆಶನ್ ಏನು? ನಮ್ಮ ಪೆಟ್ ಡೆಡ್ ಏನು? ನಮ್ಮ ಓಕೆ, ನಿಮ್ಮ ಪೆಟ್ದು ಡೆತ್ ಆಗಿದೆ ಅಂತ ಹೇಳಿದ್ರಿ. ಸೊ ಏನು ಅಂತ ತಿಳ್ಕೊಬೇಕದು. ಒಂದು ನಿಮಿಷ ಇರಿ, ಚೆಕ್ ಮಾಡಿಬಿಡ್ತೀನಿ. ಓಕೆ, ನಿಮ್ಮ ಪೆಟ್ದು ಡೆತ್ ಆಗಿದೆ, ಈ ವಿಷಯವಾಗಿ ನೀವೇನೋ ಒಂದು ಸ್ವಲ್ಪ ತಿಳ್ಕೊಬೇಕು ಅಂತ ಇದ್ದೀರಾ. ಸೊ ಹಾಗೆ ನಾನು ಚೆಕ್ ಮಾಡ್ತೀನಿ ರೀ, ಒಂದು ನಿಮಿಷ. ನನಗೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಆನ್ಸರ್ ಎವ್ರಿಥಿಂಗ್. ಅಲ್ಲಿ ಇಲ್ಲಿ ಮಿಸ್ ಆದರೆ ಪ್ಲೀಸ್ ಫಾರ್ಗಿವ್ ಮೀ. ಓಕೆ, ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಟೈಪ್ ಮಾಡುವಾಗ ಮಿಸ್ ಆಗುತ್ತೆ. ಲಕ್ಷ್ಮಿ, ನಿಮಗೇನೆ ಇವಾಗ ಆನ್ಸರ್ ಮಾಡ್ತಾ ಇದ್ದೀನಿ. ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. ಸೊ ಇದು ಒಂದು ವಿಷಯ ನೀವೇನು ತಿಳ್ಕೊಬೇಕು ಅಂದರೆ, ಇಲ್ಲಿ ವೈಟ್ ಫೆದರ್ಸ್ ಇದೆ ಆ್ಯಂಡ್ ನಿಮ್ಮ ಪೆಟ್ ಇದೆಯಲ್ಲ, ಡಿವೈನ್ ಎನರ್ಜಿಗೆ ಹತ್ತಿರವಾಗಿದೆ. ಓಕೆ, ಇಟ್ ಈಸ್ ಅ ಪ್ಯೂರ್ ಸೋಲ್ ಅಂತ ಹೇಳ್ತೀನಿ. ಅದಾದ ನಂತರ ಸ್ಟ್ರೆಂತ್ ಬಂದಿದೆ. ಲುಕ್ ಎಟ್ ದ್ಯಾಟ್ ಲಯನ್. ನಿಮ್ಮ ಪೆಟ್ ಡೆತ್ತಿಂದ ಕೂಡ ನಿಮ್ಮ ಮನೆಯವರು ಏನೋ ಒಂದು ಹೆಲ್ತ್, ನಿಮ್ಮ ಮನೇಲಿ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಯಾರಿಗಾದರೂ ಅಂದರೆ, ಅದನ್ನು ಪ್ರೊಟೆಕ್ಟ್ ಮಾಡಿ ತನ್ನ ಜೀವವನ್ನು ದಾರೆ ಎರೆದು ಹೋಗಿದೆ. ಸ್ಟ್ರೆಂತ್ ಬಂದಿರೋದ್ರಿಂದ ನಿಮ್ಮ ಮನೆಯವ್ರಿಗೆಲ್ಲ ಪ್ರೊಟೆಕ್ಷನ್ ಸಿಕ್ಕುವ ಹಾಗೆ ಒಂದು ಬ್ಲೆಸ್ಸಿಂಗ್ನ ಕೊಟ್ಟು ತೆರಳಿದೆ. ಓಕೆ, ಹಾಗೂ ಪ್ರೊಟೆಕ್ಟ್ ವಾಟ್ ಯು ಹ್ಯಾವ್ ಕ್ರಿಯೇಟೆಡ್ ಅಂತ ಕೂಡ ಬರ್ತಾ ಇದೆ. ಸೊ ಇದೇನೇ ಆಗಿರ್ಬೋದು, ನೋವಿನ ವಿಷಯನೇ ಖಂಡಿತವಾಗ್ಲೂ, ಆದರೆ ಇದರಿಂದ ಒಳ್ಳೆಯದೇ ಆಗುತ್ತೆ. ಓಕೆ, ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಪೆಟ್ಟಿಂದ ಅಂತ ಬರ್ತಾ ಇದೆ. ಸೊ ಬಿ ಸ್ಟ್ರಾಂಗ್, ಬಿಕಾಸ್ ಯು ಕ್ಯಾನ್ ಸಿ ದ ಲಯನ್ ಓವರ್ ಹಿಯರ್. ಓಕೆ, ಆ ಥರದ್ದೊಂದು ಬ್ಲೆಸ್ಸಿಂಗ್ ನಿಮಗೆ ಸಿಕ್ಕಿದೆ ಲಕ್ಷ್ಮಿಯವರೇ. ಓಕೆ, ಸೊ ಸ್ಟ್ರಾಂಗ್ ಆಗಿರಿ, ಪ್ರೇ ಮಾಡಿ. ಅಭಿಷೇಕ್ ಅವ್ರ ಕ್ವೆಶನ್ ಏನು? ಹರಿಣಿ ಅವ್ರು ವಾಪಸ್ ಬರ್ತಾರಾ ಅಂತ. ನೀವು ಆನ್ಸರ್ ತಿಳ್ಕೊಳಕ್ಕೆ ರೆಡಿ ಇದ್ದೀರಾ ಅಂತಲೂ ಕ್ವೆಶನ್ ಮಾಡ್ಕೊಳ್ಳಿ. ನೀವು ಆ ಆನ್ಸರ್ನ ತಿಳ್ಕೊಳಕ್ಕೆ ರೆಡಿ ಇದ್ದೀರಾ? ಏನಾದರೂ ಬರ್ಬೋದಲ್ಲ. ಓಕೆ, ಹರಿಣಿ ಅವ್ರು ವಾಪಸ್ ಬರ್ತಾರಾ ಅಂತ ಕೇಳ್ತಾ ಇದ್ದೀರಾ. ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅದಾದ ನಂತರ ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. 7 ಆಫ್ ವಾಂಡ್ಸ್ ಇದೆ. ಶಿ ಹ್ಯಾಸ್ ಮೂವ್ಡ್ ಆನ್. ಈ ಹರಿಣಿ ಅನ್ನುವಂಥ ಹೆಣ್ಣು ಮೂವ್ ಆನ್ ಆಗಿಬಿಟ್ಟಿದ್ದಾರೆ. ವಾಪಸ್ ಬರುವ ಚಾನ್ಸಸ್ ನಾನು ನೋಡ್ತಾ ಇಲ್ಲ. ಸೊ ನಿಮಗೂ ಇವಾಗ ಟೈಮ್ ಟು ಮೂವ್ ಆನ್. ಓಕೆ, ಆಲ್ ದಿ ಬೆಸ್ಟ್. ವಿಜಯ್ ಮೋಹನ, ನಿಮ್ಮ ಪ್ರಶ್ನೆ ಏನು? ನಿಮ್ಮ ಪ್ರಶ್ನೆ ಏನು ವಿಜಯ್ ಮೋಹನ್ ಅವರೇ?